ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. RSS ಬುಡಕ್ಕೆ ಮತ್ತೆ ಕೈ ಹಾಕಿದ ಪ್ರಿಯಾಂಕ ಖರ್ಗೆ, ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಈ RSS ಸಂಘಟನೆಯನ್ನ ಬಿಡಂಗ್ ಕಾಣ್ತಾ ಇಲ್ಲ. ಯಾಕೆ ಬಿಡಬೇಕು ಅನ್ನೋದು ಅವ್ರ ಪ್ರಶ್ನೆ. ಅಂದ್ರೆ ಈ ದೇಶದ ಸಂವಿಧಾನಕ್ಕೆ ಪ್ರತಿಯೊಬ್ರು ಒಳಪಡಬೇಕು, ಜೀವಿಗಳು ಒಳಪಡಬೇಕು, ಮನುಷ್ಯರು ಒಳಪಡಬೇಕು. ಹೀಗಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಒಳಪಡಲ್ಲ ಅಂತಂದ್ರೆ ಇವ್ರೇನ್ ಸ್ಪೆಷಲ್ ಲಾ? ಎಲ್ಲರೂ ಒಂದಾದ್ರೆ ಇವ್ರದೇನೋ ಸ್ಪೆಷಲ್ ಲಾ ಅನ್ನೋ ಒಂದು ಮಾತು ಬರುತ್ತೆ. ಅದನ್ನೇ ಈಗ ಪ್ರಿಯಾಂಕ ಖರ್ಗೆ ಕೇಳ್ತಾ ಇದ್ದಾರೆ. ನಾವು ಸಂವಿಧಾನವನ್ನ ಗೌರವಿಸ್ತೀವಿ, ಸಂವಿಧಾನವನ್ನ ಒಪ್ತೀವಿ ಅಂತ ಅನ್ನೋದಾದ್ರೆ ನೀವು ಯಾಕೆ ಸಂವಿಧಾನದ ವ್ಯಾಪ್ತಿಗೆ ಒಳಪಡೋದಿಲ್ಲ ಅನ್ನೋದು ಮುಖ್ಯವಾದ ಪ್ರಶ್ನೆ. ಸ್ನೇಹಿತರೆ, ಈಗ ಪ್ರಿಯಾಂಕ ಖರ್ಗೆ ಅವರು ಒಂದಷ್ಟು ಪತ್ರಗಳ ಮೂಲಕ ಒಂದು ಪತ್ರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾರಿಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪ್ರಶ್ನೆಗಳನ್ನು ಕಳಿಸಿದ್ದಾರೆ. ಮೊದಲು ಅಭಿನಂದನೆಗಳು ಹೇಳ್ತಾರೆ. 100 ವರ್ಷಗಳನ್ನ ಪೂರೈಸಿದೆ, ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು ಅಂತ ಹೇಳಿ ಆನಂತರ ಅಸಲಿ ವಿಷಯಕ್ಕೆ ಬರ್ತಾರೆ. ನೀವು 100 ವರ್ಷ ಪೂರೈಸಿ ಒಂದು ದೊಡ್ಡ ಸಂಸ್ಥೆ ಆಗಿದೆ, ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳ್ತೀರಿ. ನಿಮ್ಮ ಈ ಶಾಖೆಯ ಸದಸ್ಯರು ಲಕ್ಷಾಂತರ ಜನ ಇದ್ದಾರೆ. ಮತ್ತೆ ಈ ಸಂಸ್ಥೆಗೆ ಮಂಡಳಿಗಳು ಕೂಡ ಎಲ್ಲ ಬರ್ತವೆ. ಯಾಕೆ ಇದನ್ನ ನೀವು ನೋಂದಣಿ ಮಾಡ್ಕೊಳ್ಳಲ್ಲ? ಒಂದು ಸಣ್ಣ ಸಂಘಗಳು ಕೂಡ ನೋಂದಣಿ ಮಾಡಿಕೊಂಡು ವರ್ಷಕ್ಕೆ ಆಡಿಟ್ ಅನ್ನು ಸಲ್ಲಿಸಬೇಕು. ಏನೇನಾಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ವೆಚ್ಚ ಆಗಿದೆ, ಎಷ್ಟು ಡೊನೇಷನ್ ಬಂದಿದೆ, ಏನು ಕತೆ, ಸರ್ಕಾರ ಸಾಲ ಸೌಲಭ್ಯ ಕೊಟ್ಟಿದ್ಯಾ ಅಥವಾ ಸರ್ಕಾರ ಏನಾದರೂ ದೇಣಿಗೆ ಕೊಟ್ಟಿದ್ಯಾ, ಎಲ್ಲ ವಿವರವನ್ನ ಒಂದು ಸಣ್ಣ ಸಂಸ್ಥೆ ಆದರೂ ಕೂಡ ಕೊಡಲೇಬೇಕು. ವಿದೇಶದಲ್ಲೂ ಶಾಖೆಗಳನ್ನ ಹೊಂದಿರುವ, ವಿದೇಶಗಳಿಂದಲೂ ಕೂಡ ದೇಣಿಗೆಯನ್ನ ಪಡೆಯುತ್ತಿರುವಂತ RSS ಸಂಸ್ಥೆ ಯಾಕೆ ಒಂದು ದೊಡ್ಡ ಸಂಸ್ಥೆ ನೋಂದಣಿ ಮಾಡ್ಕೊಳ್ತಿಲ್ಲ? ಏನ್ ನಿಮ್ ಸಮಸ್ಯೆ? ನೋಂದಣಿ ಮಾಡ್ಕೊಳಕ್ ಯಾಕೆ ನಿಮಗೆ ಪ್ರಾಬ್ಲಮ್ಮು ಅಂತ ಪ್ರಿಯಾಂಕ ಖರ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ದಾರೆ. ಆನಂತರ ನೀವು ಏನು ಹೇಳ್ತಿರಲ್ಲ, ನಾವು ಸರ್ಕಾರದಿಂದ ಅನುದಾನ ಪಡೆಯಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರಲ್ಲ. ನೀವು ಅನುದಾನವನ್ನ ಪಡೀದೇ ಇರಿ. ಇಷ್ಟೊಂದು ಜನ ಇದ್ದಾರೆ. ಬರುವ ದೇಣಿಗೆ ಬರುತ್ತಲ್ಲ, ದೇಣಿಗೆ ಬರುತ್ತೆ. ಆಮೇಲೆ ಭೂ ಒಡೆತನ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ RSSಗೆ ಸಂಬಂಧಪಟ್ಟ ಭೂಮಿಗಳಿವೆ, ಲ್ಯಾಂಡ್ಸ್ ಇದಾವೆ, ಪ್ರಾಪರ್ಟಿ ಇದೆ. ಅದೆಲ್ಲವೂ ಕೂಡ ಲೀಗಲ್ ಆಗಿ ನಡಿಬೇಕು. ಸುಮ್ಮನೆ ಯಾರೋ ಕೊಟ್ಟರು ನಾನು ತೆಗೆದುಕೊಂಡೆ ಅಂತ ಅಲ್ಲ. ಅದೆಲ್ಲವೂ ಕೂಡ ಕಾನೂನಿನ ಅನ್ವಯ ನಡಿಬೇಕು. ಈ ದೇಶದ ಕಾನೂನಿನ ಪ್ರಕಾರವೇ ನಡಿಬೇಕದು. ಕೊಡೋದು ಆಗ್ಲಿ, ತೆಗೆದುಕೊಳ್ಳೋದು ಆಗ್ಲಿ. ಅದ್ಯಾಕೆ ಆಗ್ತಾ ಇಲ್ಲ? ಎಷ್ಟು ತೆರಿಗೆ ಬರ್ತಾ ಇದೆ? ಲಕ್ಷಾಂತರನೋ ಕೋಟ್ಯಾಂತರನೋ. ಆ ಬರುವ ತೆರಿಗೆಯಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀರಿ? ಆ ಹಣ ಎಲ್ಲಿಗೆ ಹೋಗ್ತಾ ಇದೆ? ಯಾರಿಗೆ ಉಪಯೋಗ ಆಗ್ತಾ ಇದೆ? ಆ ಹಣವನ್ನ ನೀವೇನ್ ಮಾಡ್ತಾ ಇದ್ದೀರಿ? ಇದನ್ನು ಕೇಳಿದ್ದಾರೆ. ಆಮೇಲೆ ನೀವು ಪಥಸಂಚಲನ ಮಾಡ್ತೀರಲ್ಲ, ಆ ಪಥಸಂಚಲನ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತೀರಿ ದೇಶದಾದ್ಯಂತ. ಒಂದೊಂದ್ಸಲಿ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಗಟ್ಟಲೆ ಮಾಡ್ತೀರಿ. ಹೀಗೆ ಮಾಡುವಾಗ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕಲ್ಲ, ತಗೊಳ್ತೀರಾ ಅದನ್ನ? ನೋಡಿ, ಈ ದೇಶದಲ್ಲಿ ಒಂದು ಸಣ್ಣ ಸಂಘಟನೆ, ಒಂದು ಸಣ್ಣ ಪ್ರತಿಭಟನೆ ಮಾಡೋದಕ್ಕೆ ಕೂಡ ಅದಕ್ಕೊಂದು ನಿಗದಿತವಾದ ಸ್ಥಳವನ್ನ ನೇಮಿಸಲಾಗಿದೆ. ಕಾನೂನಿನ ಅನ್ವಯ ನೀವು ಅಲ್ಲೇ ಹೋಗಿ ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆಯನ್ನ ಮಾಡೋದಕ್ಕಿಂತ ಮುಂಚೆ ಸಂಬಂಧಪಟ್ಟ ಇಲಾಖೆಗಳಿಂದ ನೀವು ಅನುಮತಿಯನ್ನ ಪಡಿಬೇಕು. ಪರಿಸ್ಥಿತಿ ಹೀಗಿರುವಾಗ, ವ್ಯವಸ್ಥೆ ಹೀಗಿರುವಾಗ ನೀವು ಪಥಸಂಚಲನ ಮಾಡ್ತೀರಿ ಕಿಲೋಮೀಟರ್ ಗಟ್ಟಲೆ ಅಂತ ಅಂದಾಗ ನೀವು ಯಾರ ಅನುಮತಿಯನ್ನ ಪಡಿತೀರಿ? ಯಾಕೆ ಪಡೆಯೋಲ್ಲ? ಯಾಕೆ ನಿಮಗೆ ಲಾ ಅನ್ವಯ ಆಗಲ್ಲ? ಹೀಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದು ಪ್ರಿಯಾಂಕ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಕೇಳಿರುವ ಪ್ರಶ್ನೆಗಳು. ಈಗ ಮೋಹನ್ ಭಾಗವತ್ ಅವರು ಪ್ರಿಯಾಂಕ ಖರ್ಗೆ ಕೇಳಿರುವ ಪ್ರಶ್ನೆಗೆ ಒಂದಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ಆ ಉತ್ತರಗಳು ಅದೆಷ್ಟು ಬಾಲಿಶವಾಗಿವೆ. ಒಂದು ದೊಡ್ಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧ್ಯಕ್ಷರಿಗೆ ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಈಗ ಅವ್ರು ಹೇಳ್ತಾರೆ, ನೋಡ್ರಿ, ನಮ್ದು ಬ್ರಿಟಿಷರ ಕಾಲದಿಂದಲೂ ಇದ್ದಂತ ಒಂದು ಸಂಸ್ಥೆ 100 ವರ್ಷಗಳನ್ನ ಪೂರೈಸಿದೆ. ಇದುವರೆಗೂ ಕೂಡ ಯಾವ ಸರ್ಕಾರಗಳು ಕೂಡ ನಮ್ಮನ್ನ ಈ ರೀತಿ ಪ್ರಶ್ನೆ ಮಾಡಿಲ್ಲ. ನೀವು ನೋಂದಣಿ ಮಾಡಿಸ್ಕೊಳ್ಳಿ ಹಾಗೆ ಹೀಗೆ. ಯಾವುದೇ ಸರ್ಕಾರ, ಪ್ರಾಧಿಕಾರ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತೇಳಿ ಕಡ್ಡಾಯ ಮಾಡಿಲ್ಲ, ಒತ್ತಾಯ ಮಾಡಿಲ್ಲ. ಜೊತೆಗೆ ನಾವು ಸರ್ಕಾರದಿಂದ ಯಾವುದೇ ಅನುದಾನವನ್ನ, ದೇಣಿಗೆಯನ್ನ ಪಡಿತಾ ಇಲ್ಲ. ಹಾಗಾಗಿ ನಾವು ನೋಂದಣಿ ಮಾಡಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತೇಳಿ ಸಾಹೇಬರು ಹೇಳಿದ್ದಾರೆ. ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. ಮೋಹನ್ ಭಾಗವತ್ ಅವರೇ, ನೀವು ಸರ್ಕಾರದಿಂದ ಅನುದಾನವನ್ನ ತೆಗೆದುಕೊಳ್ಳಿ ಅಥವಾ ತೆಗೆದುಕೊಳ್ಳದೇ ಇರಲಿ,
ನೀವು ದೇಣಿಗೆಯನ್ನ ಪಡೀರಿ ಅಥವಾ ಪಡೆಯದೇ ಇರಿ, ನೋಂದಣಿಯನ್ನ ಮಾಡಿಸಿಕೊಳ್ಳುವುದು ಕಡ್ಡಾಯ. ಯಾಕೆ ಅಂದ್ರೆ ನೀವು ಸರ್ಕಾರದಿಂದ ಅನುದಾನವನ್ನ ದೇಣಿಗೆನ ಪಡಿತಾ ಇಲ್ಲ ಸ್ವಾಮಿ, ಬೇರೆ ಕಡೆಯಿಂದ ನಿಮಗೆ ದೇಣಿಗೆ ಬರ್ತಾ ಇದೆ. 100 ರೂಪಾಯೋ 200 ರೂಪಾಯಿ ಅಲ್ಲ ಸ್ವಾಮಿ, ಲಕ್ಷಾಂತರ ಬರ್ತಾ ಇದೆ, ಕೋಟ್ಯಾಂತರ ರೂಪಾಯಿ ನಿಮ್ಮ ಸಂಸ್ಥೆಗೆ ಬರ್ತಾ ಇದೆ. ಹೀಗೆ ಕೋಟ್ಯಾಂತರ ರೂಪಾಯಿ ಬರುವಾಗ ಅದನ್ನ ನೀವು ಸಂಬಂಧಪಟ್ಟ ಇಲಾಖೆಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ನೋಡ್ರಿ ನಮ್ಗೆ ಇಷ್ಟು ಲಕ್ಷ ದುಡ್ಡು ಬರ್ತಾ ಇದೆ, ನಮಗೆ ಒಂದು ಡೊನೇಷನ್ ಕೊಡ್ತಾ ಇದ್ದಾರೆ, ಇದರ ದಾಖಲೆ ಇಷ್ಟಿದೆ, ಇಷ್ಟು ಹಿಂಗೆ ಖರ್ಚು ಮಾಡ್ತಾ ಇದ್ದೀವಿ, ಇದ್ರ ಕತೆ ಹೀಗೆ, ಇದ್ರ ಕತೆ ಹೀಗೆ ಅಂತೇಳಿ ನೀವು ಸರ್ಕಾರಕ್ಕೆ ಕೊಡ್ಲೇಬೇಕು. ನೀವು ಸರ್ಕಾರದಿಂದ ದೇಣಿಗೆಯನ್ನ ಅನುದಾನವನ್ನ ಪಡಿತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ನಿಮ್ಮ ಸಂಘವನ್ನ ನೋಂದಣಿ ಮಾಡಿಸಿಕೊಳ್ಳದೆ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಕಥೆಯನ್ನ ಬೇರೆ ಯಾವ ಸಂಘಗಳು ಕೂಡ ಹೇಳೋಂಗಿಲ್ಲ, ನಿಮ್ಮ ಸಂಘವು ಕೂಡ ಹೇಳುವ ಆಗಿಲ್ಲ. ಯಾಕೆ ಅಂದ್ರೆ ನೀವು ಲಕ್ಷಾಂತರ ದೇಣಿಗೆನ ಪಡಿತೀರಿ, ನಿಮ್ಮ ಸಂಘಕ್ಕೆ ಸಂಬಂಧಪಟ್ಟ ಲ್ಯಾಂಡ್ಸ್ ಇದೆ, ಇದರ ವಹಿವಾಟು, ಆರ್ಥಿಕ ಲೆಕ್ಕಾಚಾರಗಳು ಏನು ಕತೆ, ಇದ್ರದ್ದೆಲ್ಲ ಸರ್ಕಾರಕ್ಕೆ ಆಡಿಟ್ ಹೋಗ್ಬೇಕು, ವರದಿ ಹೋಗ್ಬೇಕು. ಆಮೇಲೆ ಹೆಚ್ಚಿನ ಟ್ಯಾಕ್ಸ್ ಅದು ಜನರಿಗೆ ಬಳಕೆ ಆಗ್ಬೇಕು. ನೀವ್ಯಾಕೆ ತೆರಿಗೆಯಿಂದ ತೆರಿಗೆಯ ವ್ಯಾಪ್ತಿಗೆ ನೀವ್ಯಾಕೆ ಒಳಪಡ್ತಿಲ್ಲ? ತೆರಿಗೆಯ ವ್ಯಾಪ್ತಿಗೆ ನೀವು ಒಳಪಡದೇ ಇದ್ರೆ ಈ ದೇಶದ ಜನರಿಗೆ ಮಾಡುವ ದ್ರೋಹ ಆಗುತ್ತೆ, ವಂಚನೆ ಆಗುತ್ತೆ. ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟದೇ ಇದ್ರೆ, ದೊಡ್ಡ ದೊಡ್ಡ ಶ್ರೀಮಂತರುಗಳು, ಉದ್ಯಮಿಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇದ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ, ನೀನ್ ಕಟ್ತಾ ಇಲ್ಲ ನೋಡು, ಯಾಕಂದ್ರೆ ನಿನ್ನ ಆದಾಯ ಇಷ್ಟಿದೆ, ನೀನು ಇಷ್ಟು % ಕಟ್ಟಲೇಬೇಕು ಅಂತ. ಅದು ಕರ್ತವ್ಯ. ನೀವು ಇಷ್ಟೊಂದು ಇಲ್ಲಿಯವರೆಗೂ 100 ವರ್ಷಗಳವರೆಗೆ ಬಿಡಿ, ಒಂದಷ್ಟು ವರ್ಷಗಳ ಕಾಲ ನಿಮಗೆ ಸಂಪತ್ತು ಇರಲಿಲ್ಲ, ಏನು ಇರಲಿಲ್ಲ, ಈಗ ಸಂಪದ್ಭರಿತರಾಗಿದ್ದೀರಿ. ನಿಮ್ಮ ಸಂಘ ಈಗ ಸಂಪದ್ಭರಿತವಾಗಿದೆ. ಬಡ ಸಂಘ ಅಲ್ಲ, ಸವಕಲು ಸಂಘ ಅಲ್ಲ, ನಿಮ್ಮ ಸಂಘ ಈಗ ಅತ್ಯಂತ ಬಲಿಷ್ಠವಾದ ಸಂಪದ್ಭರಿತವಾದ ಸಂಘ. ಹಣದ ದೃಷ್ಟಿಯಿಂದಲೂ, ಜನರ ದೃಷ್ಟಿಯಿಂದಲೂ, ಆ ಭೂಮಿಯ ದೃಷ್ಟಿಯಿಂದಲೂ ಸಂಪದ್ಭರಿತವಾದ ಸಂಘ ಕಾನೂನಿನ ವ್ಯಾಪ್ತಿಗೆ ಒಳಪಟ್ಟು ಸಂಪದ್ಭರಿತವಾದಂಥ ಟ್ಯಾಕ್ಸ್ ಅನ್ನ ಕಟ್ಟಬೇಕಲ್ವಾ? ಆ ಸಂಪದ್ಭರಿತವಾದ ಟ್ಯಾಕ್ಸ್ ಅನ್ನ ಕಟ್ಟದೆ ನೀವು ಹಂಗೆ ನೋಂದಣಿ ಮಾಡಿಸ್ಕೊಳ್ಳದೆ ಒಳಗಡೆ ಇದ್ಬಿಟ್ಟು ಈ ದೇಶದ ಜನರಿಗೆ ಮೋಸ ಮಾಡ್ತಾ ಇಲ್ವಾ? ನೀವು ದೇಶಭಕ್ತರಾ? ನಿಮ್ಗೆ ದೇಶಭಕ್ತಿ ಅಂದ್ರೆ ಅಂತ ಗೊತ್ತಿದ್ಯಾ? ದೇಶಭಕ್ತಿ ಅಂದ್ರೆ ಭಾಷಣ ಹೊಡೆಯೋದಲ್ಲ. ದೇಶಭಕ್ತಿ ಅಂದ್ರೆ ಈ ನೆಲದ ಕಾನೂನಿಗೆ ಒಳಪಟ್ಟು, ಕಾನೂನಿನ ನಿಯಮಗಳಿಗೆ ಒಳಪಟ್ಟು ಬದುಕೋದು. ನಾವೇ ಸಪ್ರೇಟು, ನಾವು ರಾಷ್ಟ್ರ ಧ್ವಜವನ್ನ ಒಪ್ಕೊಳ್ಳಲ್ಲ, ನಮ್ದು ಭಾರತ ಧ್ವಜ ಅನ್ನೋದು ದೇಶಭಕ್ತಿಯಲ್ಲ. ಕರೆಕ್ಟ್ ತಾನೆ? ಇದನ್ನ ಹೇಳ್ಬೇಕು. ಈಗ ನಮ್ಗೆ ಅರ್ಥ ಆಗುತ್ತೆ, ಅನುಮಾನ ಬರುತ್ತೆ, ಇವರು ಯಾಕೆ ಈ ಸಂಘವನ್ನ ನೋಂದಣಿ ಮಾಡಿಸ್ಕೊಂಡಿಲ್ಲ, ಮತ್ತೆ ಯಾಕೆ ಆಡಿಟ್ ಅನ್ನ ಮತ್ತೆ ಆರ್ಥಿಕ ವ್ಯವಹಾರಗಳನ್ನ ಸರ್ಕಾರಕ್ಕೆ ಒಪ್ಪಿಸ್ತಿಲ್ಲ ಅಂತಂದ್ರೆ, ನೋಂದಣಿ ಮಾಡಿಸ್ಕೊಂಡ್ರೆ ಎಲ್ಲ ಡೀಟೇಲ್ ಕೊಡ್ಲೇಬೇಕಲ್ಲ. ಹಂಗೆ ಎದ್ದು ಬಿಟ್ರೆ ಅದ್ರ ಯಾವ ಮಾಹಿತಿನೂ ಕೊಡಂಗಿಲ್ಲ. ಎಷ್ಟು ದುಡ್ಡು ಬರುತ್ತೆ, ಎಷ್ಟು ದುಡ್ಡು ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ, ಇದ್ರ ಯಾವ ವಿಚಾರವೂ ಗೊತ್ತಾಗಲ್ಲ. ಹಾಗಾಗಿ ಬಂದ ದುಡ್ಡೆಲ್ಲವೂ ನಮ್ಮದೇ, ಏನ್ ಬೇಕಾದ್ರೂ ಮಾಡ್ಬೋದು. ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ, ಯಾರಿಗೂ ಹೋಗ್ತಾ ಇದೆ, ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಬರುತ್ತಲ್ಲ ವ್ಯಾಪ್ತಿಗೆ. ಈಗ ಸಂಘವನ್ನ ಯಾರು ಬ್ಯಾನ್ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ. ನೀವು ಕಾನೂನು ವ್ಯಾಪ್ತಿಗೆ ಒಳಪಡ್ರಿ. ವ್ಯಾಪ್ತಿಗೆ ಒಳಪಟ್ಟು ನಿಮ್ದು ಎಷ್ಟು ದುಡ್ಡಿದೆ, ನಿಮ್ದು ಎಷ್ಟು ಟ್ರಾನ್ಸಾಕ್ಷನ್ ನಡೀತಾ ಇದೆ, ನಿಮ್ದು ಭೂಮಿ ಎಷ್ಟಿದೆ, ನಿಮ್ದು ಕತೆ ಏನು, ಅದನ್ನು ಹೇಳಿ. ಹೆಚ್ಚಿದ್ರೆ ಜನರಿಗೆ ಕೊಡಿ. ನೀವೇ ಯಾಕೆ ಅದನ್ನು ತಿಂದುಂಡು ಆರಾಮಾಗಿದ್ದೀರಿ ಅನ್ನೋದು ಮುಖ್ಯವಾದ ಪ್ರಶ್ನೆ. ಮೋಹನ್ ಭಾಗವತ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ನೋಡಿ, ಹಿಂದೂ ಧರ್ಮವು ನೋಂದಣಿಯಾಗಿಲ್ಲ, ಹಾಗಾಗಿ ನಮ್ಮ ಸಂಘವು ನೋಂದಣಿಯಾಗಿಲ್ಲ. ಮೋಹನ್ ಭಾಗವತ್ ಅವರೇ, ನಿಮ್ಗೆ ಕನಿಷ್ಠ ಜ್ಞಾನ ಇರಬೇಕಾಗಿತ್ತು ಅಂತ ನಾನು ಭಾವಿಸ್ತೇನೆ. ಹಿಂದೂ ಧರ್ಮ ಈ ದೇಶದ ಕಾನೂನಿನ ಮಾನ್ಯತೆಯನ್ನ ಪಡೆದುಕೊಂಡಿದೆ. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಆಗಲಿ, ಮುಸ್ಲಿಂ ಧರ್ಮ ಆಗಲಿ, ಜೈನ, ಇವೆಲ್ಲವೂ ಕೂಡ ಈ ನೆಲದ ಕಾನೂನಿನ ಸಂವಿಧಾನದ ಮಾನ್ಯತೆಯನ್ನ ಪಡೆದುಕೊಂಡಿದೆ. ಮಾನ್ಯತೆ ಪಡೆದುಕೊಂಡ ಮೇಲೆ ಮತ್ತೆ ಅದನ್ನ ನೋಂದಣಿ ಮಾಡಿಸುವ ಅಗತ್ಯ ಇಲ್ಲ. ನಿಮ್ಮದು ಸಂಘ, ನಿಮ್ಮದು ಸರ್ಕಾರೇತರ ಸಂಘವೇ ಹೊರತು ನಿಮ್ಮದು ಧರ್ಮ ಅಲ್ಲ. ನೀವು ಧರ್ಮ ಅಂತ ಹೇಳ್ತಿದ್ರಲ್ಲ, ಆ ಹಿಂದೂ ಧರ್ಮವು ಕೂಡ ಸಂವಿಧಾನದ ಮಾನ್ಯತೆಗೆ ಒಳಪಟ್ಟಿದೆ. ಆದ್ರೆ ನಿಮ್ಮ ಸರ್ಕಾರೇತರ ಸಂಸ್ಥೆಯಾಗಿರುವಂತ RSS ನೋಂದಣಿಯಾಗಿಲ್ಲ. ಸರ್ಕಾರೇತರ ಸಂಸ್ಥೆಯಾಗಿರುವಂತ ನೀವು, ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ನಡೆಸ್ತಿರುವಂತ ನೀವು ನೋಂದಣಿ ಮಾಡಿಸ್ಕೊಳ್ಳಿ. ಈ ರೀತಿ ಬೇರೆ ಬೇರೆ ಧರ್ಮಗಳನ್ನ ನಿಮಗೆ ಸಂಕಷ್ಟ ಬಂದಾಗ ಧರ್ಮವನ್ನ ಅಡ್ಡ ತರಕ್ ಹೋಗ್ಬೇಡಿ. ಧರ್ಮ ಕಾನೂನಿನ ಮಾನ್ಯತೆನ ಪಡ್ಕೊಂಡಿದೆ. ನಿಮ್ದು ಈ NGO ಇದೆಯಲ್ಲ, ಸರ್ಕಾರೇತರ ಈ ಸಂಸ್ಥೆ ಇದೆಯಲ್ಲ, ಈ ಸರ್ಕಾರೇತರ ಸಂಸ್ಥೆಯನ್ನ ನೀವೇನ್ ಮಾಡ್ಬೇಕು, ನೋಂದಣಿ ಮಾಡಿಸ್ಬೇಕು. ಇದೇ ರೀತಿ ಬೇರೆ ಸಂಸ್ಥೆಗಳು ಹೇಳ್ಬೋದಲ್ಲ, ನಮ್ದು ಕೂಡ ಹಿಂದೂ ಧರ್ಮ ನೋಂದಣಿ ಆಗಿಲ್ಲ, ನಮ್ದು ಕೂಡ ನೋಂದಣಿ ಮಾಡಿಸಲ್ಲ. ಹಂಗ್ ಬರಲ್ಲ, ನೀವು ಮಾಡಿಸ್ಲೇಬೇಕು. ಇದು ಪ್ರಶ್ನೆ. ಸ್ನೇಹಿತರೆ, ಯಾಕೆ ನೋಂದಣಿ ಮಾಡಿಸ್ಕೊಳ್ತಿಲ್ಲ ಅಂತಂದ್ರೆ,
ಇವರು ನಾವು ಸ್ವತಂತ್ರವಾಗಿ ಬದುಕ್ತೀವಿ, ನಾವು ನಮ್ಮ ವಿಚಾರಗಳು ಸ್ವತಂತ್ರ, ನಮ್ಮ ಸರ್ಕಾರ ನಮ್ಮ ಯಾವುದೇ ವಿಚಾರಗಳಿಗೂ ಅಂಕುಶ ಹಾಕ್ಬಾರ್ದು, ಅದಲ್ಲ ವಿಚಾರ. ಈ ರೀತಿಯ ಕಾನೂನು ವ್ಯಾಪ್ತಿಗೆ ಒಳಪಟ್ಟರೆ ನಮ್ಮ ಲೆಕ್ಕಗಳು, ವಹಿವಾಟುಗಳು, ರಾಮನ ಲೆಕ್ಕ ಎಷ್ಟು, ಕೃಷ್ಣನ ಲೆಕ್ಕ ಎಷ್ಟು ಅಂತೆಲ್ಲ ಗೊತ್ತಾಗ್ಬಿಡತ್ತೆ. ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಎಲ್ಲ ವಿಚಾರಗಳು ಗೊತ್ತಾಗ್ಬಿಡತ್ತೆ. ನಮ್ಮದು ಆಸ್ತಿ ಎಷ್ಟಿದೆ ಇದೆಲ್ಲವೂ ಕೂಡ ಗೊತ್ತಾಗ್ಬಿಟ್ರೆ ನಮಗೆ ಬರೋದು ನಿಂತು ಬಿಡುತ್ತೆ ಅನ್ನೋಂಥ ಭಯ. ದೇಶಭಕ್ತಿ ಅಂದರೆ ಇದಲ್ಲ. ದೇಶಭಕ್ತಿ ಅಂದರೆ ತನ್ನಲ್ಲಿರೋದನ್ನು ಎಲ್ಲವನ್ನು ಹಂಚಿ ಮತ್ತು ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಬದುಕೋದು, ಬರೀ ಭಾಷಣಗಳು ನೋಡ್ಕೊಂಡು ಬದುಕೋದು ದೇಶಭಕ್ತಿ ಆಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದೇನು ಅಂದರೆ, ಈ ಸಣ್ಣ ಸಣ್ಣ ಮಕ್ಕಳನ್ನ ಇವರು ಶಾಖೆಗೆ ಒಳಪಟ್ಟು ಸೇರಿಸ್ಕೊಂಡು ಅವ್ರಿಗೆ ಯಾವ ವಿಚಾರವನ್ನು ತುಂಬುತ್ತಾರೆ, ಒಳ್ಳೆ ವಿಚಾರವನ್ನು ತುಂಬಿದ್ರೆ ಓಕೆ, ಅವ್ರಿಗೆ ಒಳ್ಳೆ ಮಾನವೀಯ ಆಗೋದು, ಘನತೆ ಬದುಕನ್ನು ಬಾಳೋದು, ಆಮೇಲೆ ಸ್ವಾವಲಂಬಿಯಾಗಿರೋದು, ಎಲ್ಲ ಜನರನ್ನ ಪ್ರೀತಿಸೋದು, ಎಲ್ಲ ಜಾತಿ ಧರ್ಮದವ್ರ ಜೊತೆ ಬೆರೆಯೋದು, ಈ ಥರ ವಿಚಾರಗಳನ್ನು ಹೇಳಿದ್ರೆ ಓಕೆ. ಆದರೆ ಈಗ ಬಹುತೇಕರು ಮತ್ತು RSSನಲ್ಲಿರುವಂಥ ವ್ಯಕ್ತಿಗಳೇ ಹೇಳೋದೇನು ಅಂದರೆ, ಒಂದಷ್ಟು ಮಾಜಿ RSSನವರು ಇವ್ರು ಹೇಳೋದೇ ಬೇರೆ. ಇವರು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾರೆ, ಜಾತಿ ಧರ್ಮದ ನಡುವೆ ಮಕ್ಕಳಲ್ಲಿ ವಿಷ ಬೀಜ ಬಿತ್ತುತ್ತಾರೆ. ಆ ಕಾರಣಕ್ಕೋಸ್ಕರ ಇವರು ಅದು ಕೂಡ ನೋಂದಣಿ ಯಾಕೆ ಮಾಡಿಸ್ಕೊಂಡಿಲ್ಲ ಅಂದರೆ, ನೋಂದಣಿ ಮಾಡಿಸ್ಕೊಂಡ್ರೆ ಯಾವುದೇ ಒಂದು ಸಂಸ್ಥೆನ ಅವರು ಸದಸ್ಯತ್ವನ ಕೊಡಬೇಕು ಅಂದರೆ 18 ವರ್ಷ ಮೇಲಾಗಿರಬೇಕು. ಆದರೆ ಮಕ್ಕಳನ್ನ ಕರ್ಸ್ಕೊಂಬಂದ್ಬಿಟ್ಟು ಅವ್ರು ಮಾತಾಡೋದಕ್ಕೆ, ಅವ್ರ ತಲೆಯಲ್ಲಿ ಬ್ರೈನ್ ವಾಶ್ ಮಾಡೋದಕ್ಕೆ ಏನು ಬೇಕಾಗಲ್ವಲ್ಲ. ಹಾಗಾಗಿ ಬದಲಾವಣೆಯಾಗಿ ನಿಮ್ಮನ್ನು ಆವರಿಸಿಕೊಂಡಿರುವಂಥ RSSನ ಆವರಿಸಿಕೊಂಡಿರುವಂಥ ಈ ಕಪ್ಪು ಮುಸುಕನ್ನು ನೀವು ಮಾಯ ಮಾಡ್ಕೊಳ್ಳಿ, ಅಥವಾ ಚೇಂಜ್ ಮಾಡಿಕೊಂಡು ಮನುಷ್ಯತ್ವ, ಮಾನವೀಯತೆ, ಪ್ರಜಾಸತ್ತಾತ್ಮಕವಾದ ವಿಚಾರಗಳು, ಸಂವಿಧಾನದ ಆಶಯ, ಅಂಬೇಡ್ಕರು ಇವನ್ನೆಲ್ಲ ಒಪ್ಕೊಳ್ಳಿ. ಅವನ್ಯಾರು ಹೆಂಗ ಪುಂಗ್ಲಿ ಒಬ್ಬ ಹೇಳ್ತಿದ್ದ, ಅಂಬೇಡ್ಕರ್ ಅವರು RSS ಶಾಖೆಗೆ ಬಂದ್ಬಿಟ್ಟು ಅವರು ಎಲ್ಲರನ್ನು ಕೇಳಿದ್ರು, ಇಲ್ಲೆಲ್ಲ ಸಮಾನತೆ ಇದೆಯಾ, ಎಲ್ಲ ಜಾತಿಯವರು ಇದ್ದಾರ ಅಂತ ಕೇಳಿದಾಗ ನಾವು ಅದನ್ನ ಏನೇನೋ ಕತೆ ಹೊಡಿತಾ ಇದ್ದ. ಅಂಬೇಡ್ಕರ್ ತಮ್ಮ ಜೀವಿತ ಅವಧಿಯಲ್ಲಿ ಎಲ್ಲೂ ಕೂಡ, ಮತ್ತು ಇತರ ಪುಸ್ತಕಗಳಲ್ಲೆಲ್ಲೂ ಕೂಡ ಅವರು RSSಗೆ ಭೇಟಿ ಕೊಟ್ಟು ಅಲ್ಲಿ ಭಾಗಿಯಾಗಿರುವ ವಿಚಾರಗಳು ಪ್ರಸ್ತಾಪ ಆಗಿಲ್ಲ. ಸುಮ್ಮನೆ ಸುಳ್ಳು ಪುಂಗೋದು. ಒಟ್ಟಾರೆ ನಾವು ಹೇಳೋದೇನು ಅಂದರೆ, ನೀವು ಬೇರೆ ಭಾಷಣಗಳನ್ನು ಮಾಡೋದು ಬಿಟ್ಟು ಕಾನೂನಿನ ವ್ಯಾಪ್ತಿಗೆ ಒಳಪಡಿ, ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರದಾಗೆ ಬದುಕಿ, ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡೀರಿ. ಆಗ ನಿಮ್ಮ ಮೇಲೆ ಯಾವುದೇ ಆರೋಪಗಳು ಬರೋದಿಲ್ಲ, ಆಪಾದನೆಗಳು ಬರೋದಿಲ್ಲ. ಇಷ್ಟು ದಿನ ಆರಾಮಾಗಿದ್ರಿ. ಈ ದಿನ ಇನ್ಮೇಲಾದರೂ ಲೀಗಲ್ ಆಗಿ, ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಒಂದು ಕಟಿಬದ್ಧರಾಗಿ, ಜವಾಬ್ದಾರಿ, ಉತ್ತರದಾಯಿತ್ವವನ್ನು ತೋರಿಸಿ ಬದುಕೋ ಪ್ರಯತ್ನವನ್ನು ಮಾಡಿ. ನಮಸ್ಕಾರ.